ಎಲ್ರಿಗೂ ನಮಸ್ಕಾರ. ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ ಹಾಗೂ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ. ನನ್ನ ಕೃಷಿ ಮಾರುಕಟ್ಟೆ ಕ್ರಾಂತಿ ಆ ಪುಸ್ತಕದ ಭಾಳಷ್ಟು ವಿಷಯಗಳನ್ನ ಇಲ್ಲಿಯವರೆಗೆ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈಗ ನಾನು ಪ್ರಸ್ತಾಪ ಮಾಡೋಂಥದ್ದು ರೈತ ಸಂಘಟನೆಗಳ ಬಗ್ಗೆ ಮಾತಾಡ್ತೀನಿ. ಇದು ನಾನು 5 ವರ್ಷ ಅಂದರೆ ಹೇಳಿದ್ನಲ್ಲ, ನಾನು ಇಸ್ವಿಗಳನ್ನ ಅಷ್ಟು ನೆನ್ಪಿಟ್ಕೊಂಡಿರಲ್ಲ. ಇದು ಬಹುತೇಕ 5 ಅಲ್ಲ, ಬಹುಶಃ 6 ಅಥವಾ 7 ವರ್ಷಗಳ ಹಿಂದೆ ಬರೆದಿದ್ದು ಅನಿಸುತ್ತೆ. ಯಾಕಂದರೆ ಅವಾಗ ನಾನು ರೈತ ಉತ್ಪಾದಕ ಕಂಪನಿಗಳು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಂತೇನಿದೆಯಲ್ಲ, ಅದು ಭಾಳಷ್ಟು ಸಮಾವೇಶಗಳಿಗೆ ಹೋಗ್ತಾ ಇದ್ದೆ. ಕೊರೋನಾ ಸಂದರ್ಭ 2018, 19, 20ರಲ್ಲಿ ಆ ಸಂದರ್ಭದಲ್ಲಿ ಬರೆದಿರೋಂಥದ್ದು. ನಾನು ನೇರವಾಗಿ ಮಾತಾಡೋಂಥ ವ್ಯಕ್ತಿ. ನನಗೆ ಇಲ್ದಿರೋಂಥದ್ದು ಮಾತಾಡೋಂಥದ್ದು, ಬಣ್ಣ ಹಚ್ಚಿ ಮಾತಾಡೋಂಥದ್ದು, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಏನಿದ್ರು ನೇರ ಮಾತಾಡ್ತೀನಿ. ಇರೋ ವಾಸ್ತವಗಳನ್ನು ಸಹ ನಾನು ಹೇಳ್ತೀನಿ. ರೈತ ಉತ್ಪಾದಕ ಕಂಪನಿ ಏನು ಯೋಜನೆ ಇತ್ತು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಿದು ಅದ್ಭುತವಾದಂಥ ಯೋಜನೆ, ಅದು ಅದ್ಭುತವಾದಂಥ ಯೋಜನೆ. ಆದರೆ ದೌರ್ಭಾಗ್ಯ ಅಷ್ಟು ದೊಡ್ಡ ಮಟ್ಟದಲ್ಲಿ. ಆಗ ನಾನು ಎಲ್ಲ ಅಂತ ಹೇಳೋಕ್ಕಲ್ಲ, ಎಲ್ಲನ ಪದ ಬಳಸ್ತಾರೆ ಭಾಳ ಜನ, ತಪ್ಪಾಗುತ್ತೆ. ಎಲ್ಲ ರಾಜಕಾರಣಿಗಳು ಭ್ರಷ್ಟರು ಅಂತಾರೆ, ತಪ್ಪು. ಎಲ್ಲ ಅಧಿಕಾರಿಗಳು ಭ್ರಷ್ಟರು ಅಂತಾರೆ, ತಪ್ಪು. ಬಹುತೇಕ ಅಂತ ಪದ ಬಳಕೆ ಮಾಡಬೇಕು. ಯಾಕಂದ್ರೆ ಅದರಲ್ಲೂ ಭಾಳಷ್ಟು ಪ್ರಾಮಾಣಿಕ ರಾಜಕಾರಣಿಗಳಿದ್ದಾರೆ, ಪ್ರಾಮಾಣಿಕ ಸರ್ಕಾರಿ ಸಿಬ್ಬಂದಿಗಳು ಮತ್ತು ಅಧಿಕಾರಿ. ನಾವು ಎಲ್ಲರೂ ಅಂತಂದಾಗ ಏನಾಗುತ್ತೆ ಅಂದರೆ ಪ್ರಾಮಾಣಿಕರಿಗೆ ನೋವಾಗುತ್ತೆ, ನಾವು ಅವ್ರನ್ನ ದೂಷಿಸ್ದಂಗೆ ಆಗುತ್ತೆ. ಹಾಗಾಗಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ದಯಮಾಡಿ ಪದ ಬಳಕೆ ಮಾಡುವಾಗ ನಾನು ಅಷ್ಟೇ, ನಾನು ಎಲ್ಲ ಅಂತ ಎಲ್ಲೂ ಬಹುತೇಕ ನೀವು ಗಮನಿಸಬೇಕು, ಬಹುತೇಕ ಅನ್ನೋ ಪದ ಭಾಳಷ್ಟು ಸಲ ಬಳಸ್ತೀನಿ ನಾನು. ಯಾಕಂದರೆ ಎಲ್ಲ ಅನ್ನೋಂಥದ್ದು ತಪ್ಪಾಗ್ತದೆ. ಹಾಗಾಗಿ ಎಲ್ಲ ರೈತ ಉತ್ಪಾದಕರನ್ನ ಬಹುತೇಕ ರೈತ ಉತ್ಪಾದಕ ಕಂಪನಿಗಳು ಸರ್ಕಾರದ ನಿರೀಕ್ಷೆಗನುಗುಣವಾಗಿ ಅಥವಾ ಯಾವ ಉದ್ದೇಶಕ್ಕದು ಯೋಜನೆ ಬಂತು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿಲ್ಲ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಸರ್ಕಾರನೂ ಸಹ ಎಲ್ಲೆಡೆಯಿತು ಅಥವಾ ರೈತರ ಮಟ್ಟದಲ್ಲಿ ಹೇಳೋದಾರೆ ಎಲ್ಲಿ ತಪ್ಪಾಯಿತು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಅದನ್ನು ಸವಿವರವಾಗಿ ಅದನ್ನು ಹಂಚ್ಕೊಳ್ತೀನಿ. ಈಗ ನಾನು ರೈತ ಉತ್ಪಾದಕ ಸಂಸ್ಥೆಗಳು ಕಂಪನಿ ಅದನ್ನು ಗಮನದಲ್ಲಿಟ್ಕೊಂಡು 7-8 ವರ್ಷದಿಂದ ಬರೆದಿದ್ದು. ಈಗ ಅದನ್ನು ರೈತ ಸಂಘಟನೆಗಳು ಅಂತ ಒಂದು ಪದ ಬಳಕೆ ಮಾಡ್ತೀನಿ. ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳು, ರೈತ ಒಕ್ಕೂಟಗಳು, ರೈತ ಸಹಕಾರಿಗಳು, ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಗುಂಪುಗಳು, ಯಾವುದೇ ಸಂಸ್ಥೆಗಳಿಗೆ ಅನ್ವಯಿಸೋ ಥರ ಈಗ ನಾನು ಅದನ್ನು ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಹೇಳ್ತೀನಿ, ವಿಷಯಗಳನ್ನ ಹಂಚ್ಕೊಳ್ತೀನಿ. ಬರ್ದಿದ್ದು ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ರೈತ ಉತ್ಪಾದಕ ಕಂಪನಿಗಳು ಭಾರತದಲ್ಲಿ ಸದ್ದಿಲ್ಲದೆ ಉದಯಿಸುತ್ತಿರುವ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ರೈತ ಉತ್ಪಾದಕ ಕಂಪನಿಗಳು. ಅದು 7-8 ವರ್ಷದಿಂದ ಬರೆದಂಥದ್ದು. ಈಗ ಗರ್ಜಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರತದಲ್ಲಿ ಸದ್ದಿಲ್ಲದೆ ಉದಯಿಸುತ್ತಿರುವ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಉತ್ಪಾದಕ ಕಂಪನಿಗಳು. ಅದಕ್ಕೆ ನಾನು ಹೇಳ್ದಂಗೆ, ನಾನು ಎಲ್ಲಿ ಉತ್ಪಾದಕ ಕಂಪನಿ ಅಂದಾಗ ನೀವು ಎಲ್ಲನೂ ಸೇರಿಸ್ಕೊಳ್ಳಿ. ರೈತ ಸಂಘಟನೆಗಳು, ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಗುಂಪುಗಳು, ಒಕ್ಕೂಟಗಳು, ಸಹಕಾರಿಗಳು. ಈಗ ಗರ್ಜಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಅಂಬೆಗಾಲಿನಿಂದ ಮೇಲೆದ್ದು ದೊಡ್ಡ ಹೆಜ್ಜೆಗಳನ್ನು ಹಾಕಬೇಕಾದ ಅವಶ್ಯಕತೆ ಇದೆ. ರಸ್ತೆ ಬದಿಯಲ್ಲಿ ಮಾರುವುದರಿಂದ ಹಿಡಿದು ರಫ್ತು ಮಾಡುವವರೆಗೆ ಉತ್ಪಾದಕರನ್ನ, ರೈತರನ್ನ ಸಾಂಸ್ಥಿಕವಾಗಿ, ಸಂಘಟನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಸಾಮಾಜಿಕವಾಗಿ ಸಶಕ್ತರನ್ನಾಗಿಸುವ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ರೈತ ಉತ್ಪಾದಕ ಕಂಪನಿಗಳು ಅಥವಾ ಸಂಘಟನೆಗಳು ಗ್ರಾಮಗಳಲ್ಲೂ ತಲೆ ಎತ್ತಬೇಕಿದೆ. ರಸ್ತೆ ಬದಿಯಲ್ಲಿಂದ ಮಾರುವುದರಿಂದ ಹಿಡಿದು ರಫ್ತು ಮಾಡುವವರೆಗೆ ನನಗೆ ಭಾಳ ರೈತ ಸಂಘಟನೆಗಳ ಭಾಳಷ್ಟು ಮುಖಂಡರುಗಳು, ಭಾಳ ಆತ್ಮೀಯರು, ಭಾಳ ಪರಿಚಯ. ನಾನು ಕೆಲವ್ರ ಹೆಸರನ್ನ ಸುಮ್ಮನೆ ಇದು ಮಾಡ್ತೀನಿ, ಮರ್ತಿದ್ರೆ ಬೇರೆಯವ್ರ ಹೆಸರು ಪ್ರಸ್ತಾಪ ಮಾಡಿಲ್ಲ ಅಂತ ದಯಮಾಡಿ ಅನ್ಯಥಾ ಭಾವಿಸ್ಬೇಡಿ. ನನಗೆ ಗೊತ್ತೀಗ ಈಗ ನೆನಪಿಗೆ ಬಂದಂಥ ಕೆಲವು ಇದು ಎಲ್ಲರೂ ಪರಿಚಯ. ರಾಜ್ಯದ 31 ಜಿಲ್ಲೆಗಳು ಸುತ್ತಿರೋದ್ರಿಂದ, ಇಲಾಖೆಯಲ್ಲಿ ಇದ್ದಿದ್ದರಿಂದ, ಇಲಾಖೆಗಿಂತ ಇನ್ನೂ ನೇರವಾಗಿ ಹೇಳ್ಬೇಕಂದ್ರೆ ನಾನು ರಾಜೀನಾಮೆ ಕೊಟ್ಟ ನಂತರ 2007ರಿಂದ ಬೇರೆ ಸಂಘ ಸಂಸ್ಥೆಗಳ ಕೆಲಸ ಮಾಡಿರೋಂಥದ್ದು ಮತ್ತು ನನ್ನ ಬೇರೆ ಚಟುವಟಿಕೆಗಳಲ್ಲಿ ಹೆಚ್ಚು ಪರಿಚಯ ನನಗೆ. ಈ ಕಡೆ ಈ ಭಾಗದಲ್ಲಿ ಹೇಳೋದಾದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಇದರಲ್ಲಿ ನಮ್ಮ ಹೊನ್ನೂರು ಪ್ರಕಾಶ್ ಅವರು ಇರ್ಬೋದು, ಅಥವಾ ಮಹೇಶ್ ಪ್ರಭು ಅವರು ಇರ್ಬೋದು, ಅಥವಾ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರು ಇರ್ಬೋದು. ಚಾಮರಸಮಾಲಿ ಪಾಟೀಲ್ರವರು ನನಗೆ 2007ರಲ್ಲಿ ಅನಿಸುತ್ತೆ ರಾಜೀನಾಮೆ ಕೊಟ್ಟು ಇನ್ನೊಂದು ಸಾವಯವ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಆವಾಗ ಪರಿಚಯ. ಆ ನಂತರ ಸ್ವಲ್ಪ ಸಂಪರ್ಕ ಇದಾಗಿದೆ. ಮತ್ತು ನಮ್ಮ ಶಿವಮೊಗ್ಗ ಭಾಗದಲ್ಲಿ ಗಂಗಾಧರ್ ಅವರು ಇರ್ಬೋದು, ಮತ್ತು ನಮ್ಮ ಹೊಳಲ್ಕೆರೆ ಭಾಗದಲ್ಲಿ ಸಿದ್ವೀರಪ್ಪ ಅಂತ ಇದ್ದರು. ಕೆಲವರು ಈ ಸಿದ್ವೀರಪ್ಪ ಅವರು ಮತ್ತು ನಮ್ಮ ಹೊನ್ನೂರು ಪ್ರಕಾಶ್ ಅವರು ಮತ್ತು ಕುರುಬೂರು ಶಾಂತಕುಮಾರ್ ಬಗ್ಗೆ ನನಗೆ ಅಂದರೆ ಬೇರೆಯವ್ರ ಅನ್ಯತಾ ಭಾವಿಸ್ಬೇಡಿ, ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಅಭಿಮಾನ. ಯಾಕೆ ಅಂದರೆ
ಅವರು ಹೋರಾಟ ಮಾಡೋದ್ರ ಜೊತೆಗೆ ಮಾರಾಟಕ್ಕೂ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ. ಮತ್ತು ಅವರು ಸಂಸ್ಕರಣೆ ಬಗ್ಗೆನೇ ಅವರೇ ಬ್ರ್ಯಾಂಡ್ ಮಾಡೋಂಥದ್ದು, ಸಂಸ್ಕರಣೆ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ನಾನು ನೆನಪಿರಂಗೆ ಸಿದ್ವೀರಪ್ಪ ಅವರು ಹೊಳಲ್ಕೆರೆಗೆ ನಾನು 8 ವರ್ಷದ ಹಿಂದೆ ಅವ್ರ ಮನೆಗೂ ಸಹ ಹೋಗಿದ್ದೆ. ಅವ್ರು ಮಾಡಿರೋಂಥ ಕೆಲವು ಮೌಲ್ಯವರ್ಧಿತ ಪದಾರ್ಥಗಳನ್ನು ಸಹ ನಾನು ತಂದು ಮನೆಗೆ ಬಳಸಿದ ನೆನಪಿದೆ. ಮತ್ತು ನಾನು ಕುರುಬೂರು ಶಾಂತಕುಮಾರ್ ಅವರು ಅವರೇ ಒಂದು ರೈತ ಉತ್ಪಾದಕ ಕಂಪನಿ ರಚನೆ ಮಾಡಿ ನಬಾರ್ಡ್ ಸಹಯೋಗದೊಂದಿಗೆ ಚಿಯಾ ಕೇಳಿದಿರಲ್ಲ, ಚಿಯಾ ಬೆಳೆಯನ್ನು ನಮ್ಮ ಮೈಸೂರು ಸುತ್ತಮುತ್ತದಲ್ಲಿ ಅದ ಬೆಳೆ ರೈತರಿಗೆ ಅದನ್ನು ಪರಿಚಯಿಸಿಕೊಟ್ಟು ಅದನ್ನು ರೈತರಿಂದ ಅದನ್ನು ಬೆಳೆಸಿ ರೈತ ಉತ್ಪಾದಕ ಕಂಪನಿಯಿಂದನೇ ಖರೀದಿ ಮಾಡಿ ಮಾರಾಟ ಮಾಡೋಂಥ ವ್ಯವಸ್ಥೆಯೂ ಸಹ ಮಾಡಿದೆ. ಹೊನ್ನೂರು ಪ್ರಕಾಶ್ ಅವ್ರ ಬಗ್ಗೆ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಾಕಷ್ಟು ವಿಡಿಯೋ ಈಗ ತಾನೇ ಈ ಕಬಿನಿ ಒಂದು ಇದರದ ಬಗ್ಗೆ ಭಾಳಷ್ಟು ಸಫಾರಿ ವಿರೋಧಿಸಿ ಭಾಳಷ್ಟು ಹೋರಾಟನೂ ಮಾಡ್ತಾ ಇದ್ದಾರೆ. ಆ ಬಿಡುವಿನ ಸಮಯದಲ್ಲಿ ರೈತ ಸಂಸ್ಕರಣೆ ಮಾಡಬೇಕು, ಮಾರಾಟ ಮಾಡೋದ್ರಲ್ಲೂ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಭಾಳ ಸಂತೋಷ ಆಗುತ್ತೆ ನನಗೆ. ಅದೇ ನಾನು ಯಾವಾಗಲೂ ಏನಕ್ಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಭಾಳಷ್ಟು ರೈತ ಮುಖಂಡರುಗಳಿಗೆ ಹೇಳೋಂಥದ್ದು ಏನಂದರೆ, ರಸ್ತೆಯಲ್ಲಿ ನಿಂತು ಹೋರಾಟ ಮಾಡೋದ್ರ ಜೊತೆಗೆ ರಸ್ತೆಯಲ್ಲಿ ನಿಂತು ಮಾರಾಟನೂ ನಾವು ಮಾಡಬೇಕು. ಹೋರಾಟನೂ ಅವಶ್ಯಕತೆ ಇದೆ, ಅದೇ ನಿಟ್ಟಿನಲ್ಲಿ ಮಾರಾಟನೂ ಸಹ ನಾವು ಮಾಡಬೇಕಾಗತ್ತೆ. ಹಾಗಾಗಿ ರಸ್ತೆ ಬದಿಯಲ್ಲಿ ಮಾರೊಂದು ಹಿಡಿದು ರಫ್ತು ಮಾಡುವವರೆಗೂ ತಯಾರಾಗಬೇಕು. ಮತ್ತು ಕೃಷಿ ಮಾರುಕಟ್ಟೆಯ ಕ್ರಾಂತಿಯ ಕಿಚ್ಚು ಬಹುಬೇಗ ಗ್ರಾಮಗಳಲ್ಲಿ ಹರಡಿ ಪ್ರಜ್ವಲಿಸಬೇಕಿದೆ. ಆದರೆ ಈಗ ವಿಷಯಕ್ಕೆ ಬರ್ತೀನಿ, ವಾಸ್ತವಕ್ಕೆ ಕಳೆದ 20 ವರ್ಷ ಅಂತ ಬರೆದಿದ್ದೆ, ಈಗಾಗಲೇ 2026 ಅಂದರೆ ಸುಮಾರು 25-26 ವರ್ಷ. ಕಳೆದ 26 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳು ಸುಮಾರು 170 ಅಂದರೆ ಆಗ 170ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ತಳಮಟ್ಟದಲ್ಲಿ ಸುತ್ತಿ ನನಗೆ ವೈಯಕ್ತಿಕವಾಗಿ ಆಗಿರುವ ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ಅವು ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಆವಾಗ ಒಂದು 100-200 ಎಷ್ಟೋಯ್ತು, ಈಗ ಹೆಚ್ಚು ಕಮ್ಮಿ ನನ್ನ ಅಂದಾಜಿನ ಪ್ರಕಾರ ಸುಮಾರು 900ರಿಂದ 1000 ಸಂಖ್ಯೆಯ ರೈತ ಉತ್ಪಾದಕ ಕಂಪನಿಗಳಿಗೆ ತರಬೇತಿ ಮಾಡಿದ್ದೀನಿ. ಇನ್ನು ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಗುಂಪುಗಳನ್ನು ಸೇರಿಸ್ಕೊಂಡ್ರೆ ಇನ್ನೂ 1000ನ್ನ ದಾಟುತ್ತೆ. ಕಂಪನಿಗಳಿಗೂ ರೈತ ಉತ್ಪಾದಕ ಸಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿನೂ ಸಹ ನೀಡಿದ್ದೀನಿ ತರಬೇತಿ ಕೊಡೋ ಜೊತೆಗೆ. ರೈತ ಉತ್ಪಾದಕ ಕಂಪನಿ ಆಗಲಿ, ಸಹಕಾರ ಸಂಘಗಳಾಗಲಿ, ಅಥವಾ ಯಾವುದೇ ರೈತ ಸಂಘಟನೆಗಳಾಗಲಿ ಯಶಸ್ವಿಯಾಗಲು ಈ ಕೆಳಕಂಡ 5 ವೈರಸ್ ಸೋಂಕು ಸುಳಿಯದಂತೆ ಎಚ್ಚರ ವಹಿಸುವುದು ಸಂಘಟನೆಯ ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯವಾಗಬೇಕು, ಜವಾಬ್ದಾರಿಯಾಗಿ. ಇದ್ರ ಬಗ್ಗೆ ಮತ್ತೊಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ 5 ವರ್ಷದ ಹಿಂದೆ. ಭಾಳ ಮುಖ್ಯ ಇದು. ಯಾವುದೇ ಸಂಘಟನೆಯಾಗಲಿ, ಸಂಘಟನೆ ನಿಜವಾಗ್ಲೂ ಬಲ ಇದೆ, ಸಂಘಟನೆ ನಿಜವಾಗ್ಲೂ ಒಗ್ಗಟ್ಟಿನಲ್ಲಿ ಬಲವಿದೆ, ಸಂಘಟನೆಯಲ್ಲಿ ಬಲವಿದೆ. ಆದರೆ ನಾನು ಗಮನಿಸಿರೋ ಹಾಗೆ, ನಾನು ರೈತ ಕುಟುಂಬದಿಂದ ಬಂದಿರೋಂಥವನು, ನಾನು ಸಹ ತಳಮಟ್ಟದಲ್ಲಿ ಸುತ್ತು ಬಂದಿರೋಂಥವನು. ಹಾಗಾಗಿ ವಾಸ್ತವ ಹೇಳ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ಈ 5 ವೈರಸ್ಸು ಸಂಘಟನೆ ಅದನ್ನು ಭಾಳ ದುರ್ಬಲಗೊಳಿಸ್ಬಿಡ್ತದೆ. ಆ ಸಂಘಟನೆಯಲ್ಲಿರೋಂಥ ತಾಕತ್ತನ್ನೇ ತೆಗೆದಾಕ್ಬಿಡ್ತದೆ. ಯಾವುದು 5 ವೈರಸ್ಗಳಂದರೆ ರಾಜಕೀಯ ವೈರಸ್. ನಾನು ಹೇಳೋದು ಅವಶ್ಯಕತೆ ಇಲ್ಲ. ಹಸಿರು ಶಾಲು ಏನಿದೆಯಲ್ಲ, ಅದ್ಭುತವಾದಂಥ ಶಕ್ತಿ ಅದು ಹಸಿರು ಶಾಲು. ಆದರೆ ದೌರ್ಭಾಗ್ಯ ಒಂದು ಕಾಲದಲ್ಲಿ ಇತ್ತು. ಆದರೆ ಇವತ್ತು ಬಹುತೇಕ, ಕೆಲವ್ರನ್ನ ಹೊರತುಪಡಿಸಿ, ನಾನು ಎಲ್ಲರೂ ಅಂತ ಹೇಳಲ್ಲ, ಬಹುತೇಕ ಹಸಿರು ಶಾಲಿಗೆ ಯಾವಾಗ ರಾಜಕೀಯ ಮೆತ್ಕೊಳ್ತು ಮತ್ತು ಹಸಿರು ಶಾಲಿನಲ್ಲಿ ಭಾಳಷ್ಟು, ಅಥವಾ ಒಟ್ಟಾರೆ ಸಂಘಟನೆಗಳಲ್ಲಿ ಯಾವಾಗ ರಾಜಕೀಯ ವೈರಸ್ ಬಂತು, ಯಾವಾಗ ಜಾತಿ ವೈರಸ್ ಬಂತು, ನಾನತ್ವ, ನನ್ನದೇ, ಅಹಂ ಅನ್ನಂಥ ಯಾವಾಗ ವೈರಸ್ ಬಂತು, ಸ್ವಾರ್ಥ ಮತ್ತು ಸ್ವಹಿತಾಸಕ್ತಿ ವೈರಸ್ ಬಂತು, ಮತ್ತು ಭ್ರಷ್ಟಾಚಾರದ ವೈರಸ್ ಯಾವಾಗ ಸಂಘಟನೆಗಳಲ್ಲಿ ಬರ್ತದಲ್ಲ, ಯಾವುದೇ ಸಂಘಟನೆಯೂ ಸಹ ಏಳಿಗೆ ಆಗೋಲ್ಲ. ಇದು ನಿಜವಾದ ಎಷ್ಟೋ ರೈತ ಉತ್ಪಾದಕ ಕಂಪನಿಗಳಿರ್ಬೋದು, ಸಹಕಾರಿಗಳಿರ್ಬೋದು, ಒಕ್ಕೂಟಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಅಥವಾ ಸ್ವಸಹಾಯ ಸಂಘಗಳಿರ್ಬೋದು, ಶ್ರೀಶಕ್ತಿ ಗುಂಪುಗಳಾಗಿರ್ಬೋದು, ಭಾಳಷ್ಟು ಯಾಕೆ ಅವು ಏಳಿಗೆ ಆಗ್ತಾ ಇಲ್ಲ, ಮುನ್ನೆಲೆಗೆ ಬರ್ತಾ ಇಲ್ಲ ಆಗಿದೆ ಅಂದರೆ ಈ ಒಂದು 5 ವೈರಸ್ಗಳು ಬಂದುಬಿಡ್ತವೆ. ಹಾಗಾಗಿ ನಾನು ಭಾಷಣ ಮಾಡೋಷ್ಟು ಸುಲಭ ಅಲ್ಲ, ಹೇಳೋಷ್ಟು ಸುಲಭ ಅಲ್ಲ. ಆದರೂ ಸಹ ನಾವು ಇದ್ರ ಕಡೆ ಗಮನ ಕೊಡಲಿಲ್ಲ, ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ, ಸಂಘಟನೆಗಳು ಉಳಿಯೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ರೈತ ಸಂಘಟನೆಗಳಲ್ಲೂ ನನ್ನ ವೈಯಕ್ತಿಕ ಮತ್ತು ಆತ್ಮೀಯವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಯಾವುದೇ ಸಂಘಟನೆಗಳಾಗಲಿ ಈ 5 ವೈರಸ್ಗಳು ಬರದೇ ಇರೋ ಥರ ದಯಮಾಡಿ ಗಮನವಹಿಸಿ. ಪ್ರತಿಯೊಬ್ಬ ಸದಸ್ಯರು, ಯಾವುದು ರಾಜಕೀಯ ವೈರಸ್ಸು, ಜಾತಿ ವೈರಸ್ಸು, ನಾನತ್ವ ವೈರಸ್ಸು, ಸ್ವಾರ್ಥ ಮತ್ತು ಭ್ರಷ್ಟಾಚಾರದ ವೈರಸ್ಗಳು ಬರಲಿಲ್ಲ ಅಂದರೆ ಅದ್ಭುತ ಸಾಧನೆ ಮಾಡ್ಬೋದು. ರೈತ ಸಂಘಟನೆ ಇರೋಷ್ಟು ಒಗ್ಗಟ್ಟು, ಹಸಿರು ಶಾಲೆಯಿಂದ ನನಗೆ ಭಾಳ ನನಗೆ ಒಂದು ಆತ್ಮೀಯತೆ. ಹಸಿರು ಶಾಲು, ಹಸಿರು ಅಂದರೆ ಉಸಿರು, ಹಸಿರು ಅಂದರೆ ಪರಿಸರ, ಹಸಿರು ಅಂದರೆ ಅದು ನಿಸರ್ಗ, ಹಸಿರು ಅಂದರೆ ಅದು ಏಳಿಗೆಯ ಸಂಕೇತ. ಆ ಶಾಲು ಅದ್ಭುತವಾದಂಥ ಬಲ ಇರೋಂಥ ಇದು ಶಾಲು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ರಾಜಕೀಯ ವೈರಸ್ಸು, ಜಾತಿ ವೈರಸ್ಸು ಅಥವಾ ಸ್ವಹಿತಾಸಕ್ತಿ ವೈರಸ್ಸು ಅದಕ್ಕೆ ಲೇಪನ ಆಗೋಗಿದೆ. ಹಾಗಾಗಿ ಅದರಲ್ಲಿರೋಂಥ ಆ ಬಲಾಢ್ಯತೆ ಹಿಂದೆ ಇದ್ದಂಥ ಒಂದು ಕಾಲದಲ್ಲಿ ಈಗಲೂ ಇದ್ದಾರೆ. ಅದನ್ನು ಉಳಿಸ್ಕೊಂಡು ಮಾಡ್ತಿರೋಂಥವ್ರನ್ನ ಆಗಲೇ ಎಲ್ಲರೂ ಅಂತ ಹೇಳ್ತಿಲ್ಲ, ಈಗಲೂ ಭಾಳಷ್ಟು ಜನ ಇದ್ದಾರೆ. ಆ ಒಂದು
ಒಂದು ನಿಸ್ವಾರ್ಥವಾಗಿ ಸೇವೆ ಮಾಡಿಕೊಂಡು ಹಸಿರು ಶಾಲೆಗೆ ಅದರದೇ ಆದಂಥ ಒಂದು ಘನತೆ ಗೌರವವನ್ನು ಕೊಡ್ತಿರೋಂಥವ್ರು ಅವರೇ. ಹಾಗಾಗಿ ಎಲ್ಲ ಸಂಘಟನೆಗಳು ಈ ವೈರಸ್ಗಳು ಬರ್ದಿರಾಗೆ ನೋಡ್ಕೊಳ್ಳಿ ಅಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.